ಕಡೆ ಹೋಗಕ್ಕೆ ಯಾರ ಸುಂದ್ರಿ ಕಂಡಂಗೆ ಕಾಣತ್ತಾಳು. ಸುಂದ್ರಿ ಇರ್ಬೇಕನ ಆಕಿ ಆಗಿದ್ರೆ ಆಕಿನ ಸುಮ್ಮನೆ ಬಿಡ್ಬಾರ್ದು. ಆಕಿನ ನನ್ನ ಜೀವನ ಹಾಳು ಮಾಡಿ ಈಕಿನ ಮದುವೆ ಆಗಂಗೆ ಮಾಡಿಳ. ಅಯ್ಯೋ ನಾನು ಹಿಂಗೆ ದಾಟ ಹೋಗ್ಬೇಕು ಇವಾಗ. ಇಲ್ಲಿ ನೋಡಿದ್ರೆ ಎಲ್ಲ ಸ್ಟೇಜ್ ಗೀಜ್ ಹಾಕ್ಯಾರು. ನಾನು ಇಲ್ಲಿ ಹೋಗೋದು ತಪ್ಪಾಗ್ತತಿ. ನಾನು ಹಿಂದಿನ ಬಾಗ್ಲಿಂದನೇ ಹೋಗ್ತಾನೆ. ಆಕಿ ಚಂದ ಅದಾಳ ಬಿಡು, ಎಷ್ಟು ಚಲೋ ಅದಾಳ. ಏ ಸುಂದರಿ, ಒಂದು ನಿಮಿಷ ನಿಂದ್ರಿ. ಇಲ್ಲಿ ಮಾಡೋದಿಲ್ಲ ಮಾಡಿ ಇಲ್ಲಿ ನೋಡಕ್ಕೆ ಬಂದಿದ್ದಿ. ಮತ್ತು ನನಗೆ ಯಾರು ಸಿಗ್ತಾರೋ ಇಲ್ಲ ಹೆಣ್ಣು ಅಂತೇಳಿ. ಹಾಂ, ನೀನು ಸಿಗಲಿಲ್ಲ ಅಂದ್ರೆ ನನಗೆ ಯಾರು ಸಿಗಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು. ಅದಕ್ಕಾಗಿ ಎಲ್ಲ ನೋಡಕ್ಕೆ ಬಂದಿರೋದು. ನನಗೆಂತ ಹೆಣ್ಣು ಸಿಕ್ಕಾಳ ಅಂತೇಳಿ. ನೋಡಲಿ, ನಿನಗಿಂತ ಚಂದ ಸಿಕ್ಕಾಳ. ಆದ್ರೆ ನೀನು ಹೆಂಗೆ ಜೀವನ ಮಾಡ್ತಿದ್ದಿ ನಾನು ನೋಡ್ತಾನೆ. ಯಾವನ ಮದುವೆ ಆದ ಅಂತಲ್ಲ, ಅವನ ಜೊತೆ ಹೆಂಗೆ ನೆಮ್ಮದಿಯಾಗಿರ್ತಿ ಅಂತ ನಾನು ನೋಡ್ತಾನೆ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನೆನಪಿಟ್ಕೊ. ನೀನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನಂದ್ರೆ? ಹಾಂ, ಆಟ ಆಡೋ ವಸ್ತು ಅನ್ಕೊಂಡ್ಬಿಟ್ಟಿದ್ದೀನ? ಏನು ನಿಮ್ಮವು ಶೋ ಪೀಸ್ ಅನ್ಕೊಂಬಿಟ್ಟಾಳೋ? ಆಕಿಲ್ದರೀಕಿ ಈಕಿಲ್ದರಾಕಿ ಅಂಥೇಳಿ. ಹಾಂ, ನಿನ್ನ ನೋಡಿ ನಾನು ಇಷ್ಟಪಟ್ಟಿದ್ದು ಒಂದು ಕ್ಷಣಕ್ಕೆ ಇಷ್ಟ ಆಗಿದ್ದಿ. ಆದ್ರೆ ಇಲ್ಲಿ ಮತ್ತೆ ಬೇರೆದವ್ರು ಬರುವಂಗಾತ. ಆದ್ರೆ ನಿನ್ನ ನೆಮ್ಮದಿಯಾಗಿರಕ್ಕೆ ನಾನು ಬಿಡಂಗಿಲ್ಲ. ನಿನ್ನ ಜೀವನ ನರಕ ಆಗ್ಬೇಕು. ಆ ರೀತಿ ತೋರಿಸ್ತಾನೆ. ಆದ್ರೆ ಅಕಸ್ಮಾತ್ ನನಗೆ ತೋರ್ಸೋಕ್ಕಾಗಲಿಲ್ಲ ಅಂದ್ರೆ ನನ್ನ ಹೆಸರು ನಾಗೇಶನೆಲ್ಲ ನೆನಪಿಟ್ಕೋ. ಅಯ್ಯೋ ನೋಡಿ, ನಾನೇನು ಬೇಕು ಅಂತ ಮಾಡಲಿಲ್ಲ. ನನಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಆಗಲಿಲ್ಲ. ನಾನು ಅವ್ನ ಹುಡುಗನ ಪ್ರೀತಿ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಅವ್ರನ್ನ ಹೋಗಿ ಮದುವೆ ಆದೆ. ನಂದೇನು ತಪ್ಪಿದೆ? ನಮ್ಮ ಚಿಕ್ಕಮ್ಮ ನನ್ನ ಕೇಳಿದ್ರೆ ಮದುವೆನ ಫಿಕ್ಸ್ ಮಾಡಿಬಿಟ್ರು. ಒಂದು ಮಾತು ನನ್ನ ಕೇಳಲಿಲ್ಲ. ನಿನಗೆ ಇಷ್ಟ ಇದೆಯಾ ಇಲ್ವಾ ಅಂತಲೂ ಒಂದು ಕೇಳಿಲ್ಲ. ಅಪ್ಪನೂ ಕೇಳಿಲ್ಲ, ಚಿಕ್ಕಮ್ಮನೂ ಕೇಳಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ತಾನೆ. ನಿಮ್ಗೆ ಇಷ್ಟ ಆದರೆ ಮುಗಿತಾ, ನನಗೂ ಇಷ್ಟ ಆಗಬೇಕು ಅಲ್ವಾ? ಒಬ್ರಿಗೆ ಇಷ್ಟ ಆದರೆ ಹೇಗೆ ಜೀವನ ಆಗುತ್ತೆ? ಇಬ್ಬರಿಗೂ ಇಷ್ಟನೇ ಆಗಬೇಕು. ಒಬ್ಬರಿಂದ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಎರಡು ಕೈಯಿಂದ ಹೊಡೆದ್ರೇ ಚಪ್ಪಾಳೆ. ಅದಕ್ಕೆ ಹೇಳೋದು, ಪ್ರೀತಿ ಅನ್ನೋದು ಇಬ್ಬರ ಕಡೆನೂ ಇರಬೇಕು. ಇಬ್ಬರ ಕಡೆ ಇದ್ದರೆ ಮದುವೆ ಆಗೋಕ್ಕೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾನು ನಿಮ್ಮನ್ನ ಪ್ರೀತಿ ಮಾಡಿ, ನೀವು ನನ್ನ ಪ್ರೀತಿ ಮಾಡಿ ಮದುವೆ ಆದ್ರೂ ನಾನು ನಿಮ್ಮ ಜೊತೆ ಚೆನ್ನಾಗಿರಲಿಲ್ಲ ಅಂದರೆ ಹಿಂಗಿರ್ತೈತೆ? ನನ್ನ ಪ್ರೀತಿ ಮಾಡಿ ಹುಡುಗನ್ನೇ ಮದುವೆ ಆಗಿರೋದಕ್ಕೆ ನನ್ನ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಅದರಿಂದ ನೀವು ನನಗೆ ಈ ರೀತಿ ಅನ್ನೋದು ಚೆನ್ನಾಗಿರಲ್ಲ. ನನ್ನ ಜೀವನ ಹಾಳು ಮಾಡ್ತೀನಿ ಅಂತ ಅನ್ನೋದಕ್ಕೆ ಯಾರು ನೀವು? ಯಾರ ನಿನಗೆ ತೋರಿಸ್ತಾನೆ ನಾನು ಯಾರಂತ ಹೇಳಿ. ನಿನಗೆ ಇನ್ನೂ ನಾನು ಯಾರಂತ ಹೇಳಿ ಅರ್ಥ ಆಗಬಲ್ತಲ್ಲ. ನಾನು ಯಾರಂತ ನಿನಗೆ ತೋರಿಸ್ತೀನಿ. ಈ ನಾಗೇಶ್ ಅಂದರೆ ಯಾರು, ನಾನು ಏನು ಮಾಡ್ತೀನಿ ಅಂತ ತೋರಿಸ್ತಾನೆ. ಒಂದು ದಿನಾರ ನೀನು ನೆಮ್ಮದಿಯಾಗಿರೋಕೆ ನಾನು ಬಿಡೋದಿಲ್ಲ. ನೋಡ್ತಾ ಇರು, ನೀನು ಬರೀ ಕಷ್ಟದಲ್ಲೇ ಇರಬೇಕು. ನೀನು ಚಿಂತೆಲೇ ಇರಬೇಕು. ನೀನು ಪ್ರೀತಿ ಮಾಡೋ ಹುಡುಗ ನಿನ್ನನ್ನು ದ್ವೇಷ ಮಾಡಬೇಕು. ಹಂಗೆ ಮಾಡಲಿಲ್ಲ ನನ್ನ ಹೆಸರು ನಾಗೇಶೇ ಅಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದು ನೀನು? ಪ್ರೀತಿ ಮಾಡಿದ ಹುಡುಗನ ಮದುವೆಯಾಗಿ ಲೈಫಲ್ಲಿ ಎಂಜಾಯ್ ಮಾಡ್ಕೊತಿರ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀಯಲ್ಲ. ಅದು ಆಗದಿರೋ ಮಾತು ಸುಂದ್ರಿ. ನಾನು ನಿನ್ನ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ನನಗೆ ನೀನು ಮೋಸ ಮಾಡಿ ಬೇರೆಯವ್ರನ್ನ ಮದುವೆ ಆಗೋ ರೀತಿ ಮಾಡಿದೆ. ಆದರೆ ನೀನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋ ವೇ, ಅದು ಚಾನ್ಸೇ ಇಲ್ಲ. ನೆನ್ಪಿಟ್ಕೋ. ನಿಮ್ಗೆ ನಾನು ಏನಾದರೂ ಹೇಳಿದ್ನಾ? ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಾ? ಇಲ್ಲ ಅಲ್ಲ. ಮತ್ತು ನೀವು ನನ್ನ ಮೇಲೆ ಯಾಕೆ ದ್ವೇಷ ಕಾರಕತ್ತಿದ್ದೀರಾ? ನೋಡಿ, ಮದುವೆ ಆಗಿದ್ದೀರಾ, ಇನ್ನು ಮುಂದೆ ಚೆನ್ನಾಗಿರಿ, ಹ್ಯಾಪಿ ಮ್ಯಾರೇಡ್ ಲೈಫ್. ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಇಲ್ಲೇ ಸ್ಟೇಜ್ ಹಾಕಿದ್ದಾರೆ ಅಂತ. ನಾನು ಗುಡಿಲಿ ಮದುವೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಹಿಂಗೆ ಹೋಗೋದು ಬನ್ನಿ. ಆದರೆ ಒಮ್ಗಿಲೆ ಮಗ ಮೇಲೆ ನೋಡೋಷ್ಟರಲ್ಲಿ ನಾನು ಇಲ್ಲೇ ಬಂದು ನಿಂತ್ಬಿಟ್ಟೇನೆ. ಅದಕ್ಕೆ ನಾನು ಹಂಗಾಶಿ ಹೋಗ್ತೀನಿ. ನಂದು ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನೀವಲ್ಲಿ ಹೋಗಿ ನಿಂತ್ಕೊಳ್ಳಿ. ತಪ್ಪು, ದೊಡ್ಡ ತಪ್ಪು ಮಾಡಿ ತಪ್ಪಿದ್ರೆ ಕ್ಷಮಿಸು ಅಂತ ಕೇಳಕ್ಕೆ ನಿನಗೆ ನಾಚಿಕೆ ಬರೋಂಗಿಲ್ಲ ಸುಂದ್ರಿ. ಅಲ್ಲ, ಒಂದು ಹುಡುಗನ ಲೈಫಲ್ಲಿ ಒಂದು ಸರಿ ಬಂದು ಹೋಗೋದು ಬರೋದು ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಆಯಿತು, ಆಮೇಲೆ ಅಮ್ಮನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ನಿಮ್ಮ ಅವ್ವ ನನಗೆ ಅದನ್ನಂದ್ಲು. ಆಯಿತು ಅಂತ ಅಂದ್ಕೊಂಡು, ಆದರೆ ಬೆಳಿಗ್ಗೆ ಬಂದ ತಕ್ಷಣ ಅದು ಕ್ಯಾನ್ಸಲ್. ಆಮೇಲೆ ಇವಳು ಅಲ್ಲ, ಏನಿಲ್ಲಿ ನನಗೇನು ನಡೀತದೆ ಅಂತ ಒಂದು ಗೊತ್ತಾಗತ್ತಿಲ್ಲ. ಆಯ್ತು, ಮದುವೆನೂ ಆಯಿತು, ಎಲ್ಲ ಆಯಿತು. ಆದ್ರೆ ನಿಂದು ಮದುವೆ ಆಯಿತು ಅಲ್ಲ. ಆದ್ರೆ ನೀನು ನೆಮ್ಮದಿಯಾಗಿರೋಕ್ಕೆ ನಾನು ಬಿಡೋಂಗಿಲ್ಲ ಸುಂದ್ರಿ. ನಿನ್ನ ಜೀವನದಲ್ಲಿ ವಿಲನ್ ನಾನೇ. ನೆನಪಿಟ್ಕೋ, ಸಾಯೋವರೆಗೂ ನೀನು ನರಳಿ ಸಾಯಬೇಕು. ನಿನ್ನ ಪಾಲಿನ ವಿಲನ್ನ ನೀನೇ ಸೃಷ್ಟಿ ಮಾಡ್ಕೊಂಡಿದ್ದೀಯ. ಹಾಂ, ನೋಡ್ತಾ ಇರು, ನಾನೇನು ಅಂತ ದಿನದಿಂದ ದಿನಕ್ಕೆ ನಿನಗೂ ಗೊತ್ತಾಗ್ತೈತಿ. ಇವಾಗ ಇಲ್ಲಿಂದ ಕಳ್ಚ್ಕೋ. ಅಲ್ಲ ಅದು ಏಯ್, ಹೋಗು. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗತ್ತ. ಅಲ್ಲ, ಮದುವೆ ಆಗಕ್ಕೆ ಒಪ್ಕೊಂಡ ಅಲ್ಲಿ ಯಾವಂದ ಜೊತೆ ಓಡ್ ಹೋಗಿದ್ದಾಳ. ಬರೀ ಇಂಥದ್ದೇ ಆತ್ ನಿಂದು. ಅಲ್ಲಿ ನಿನ್ನ ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ, ಇಲ್ಲಿ ನೀನು ಬಂದರೂ ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ. ನಿನ್ನ ಜೀವನ ಹಾಳು ಮಾಡದೆ ಇರಲಿಲ್ಲ ಅಂದ್ರೆ ನನ್ನ ಹೆಸರು ನಾಗೇಶ್ ಅಲ್ಲ. ಬರ್ದಿಟ್ಕೊಲೆ ಸುಂದ್ರಿ. ಬರ್ದಿಟ್ಕೊ. ನಾನೇನಂತೇಳಿ ತೋರಿಸ್ತೀನಿ ನಿನಗೆ. ತೋರಿಸ್ತೀನಿ. ಅಲ್ಲೇನು ಮಾಡ್ತಾ ಇದ್ದೀರಾ? ಈ ಕಡೆ ಬನ್ನಿ. ಹಾಂ ಬಂದೆ. ಒಂದು ನಿಮಿಷ. ಇದನ್ನ ನೋಡಕ್ಕೆ ಬಂದಿದ್ದಿಲ್ಲ. ಯಾರೋ ಬಂದಿದ್ರು, ಯಾರಂತ ಕೇಳಕ್ಕೆ ಬಂದಿದ್ದೆ. ಸರಿ, ಆಯಿತು. ಎಲ್ಲ ಸೇರಿ ನನಗೆ ತೊದಲಿನ ಮದುವೆ ಮಾಡಿಸ್ಬಿಟ್ರು ಅಲ್ಲ. ತೊತ್ತೊ ಅಂತೇಳಿ ಮಾತಾಡೋಣ ನನಗೆ ಕಟ್ಟಿಬಿಟ್ರು. ಆದ್ರೆ ನಿನ್ನ ನಾನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಸುಂದ್ರಿ. ನನ್ನ ಜೀವನ ಹಾಳು ಮಾಡಿದ್ರು
ನೆಮ್ಮದಿಯಾಗಿ ಬಿಡೋಕೆ ಮನಸ್ಸೇ ಇಲ್ಲ ನನಗೆ. ನೀನು ನಿನ್ನ ಗಂಡ ಒಂದೊಂದು ದಿಕ್ಕಿಗೆ ಆಗಬೇಕು. ಹಾಂ, ಹಂಗೆ ಮಾಡಲಿಲ್ಲ, ನಿನ್ನ ಜೀವನ ಹಾಳು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ನಾಗೇಶನೆಲ್ಲ ನೆನಪಿಟ್ಕೊ ತೊಲಗಿಲಿಂದ. ನಿನ್ನ ಮುಖ ನೋಡಿದ್ರು ಆಕರ್ಷಿ ಉಗುಳ್ಬೇಕಂತ ಅನ್ಸತ್ತತಿ. ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ? ನಾನು ಇಲ್ಲಿ ಬಾಯ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಅದು ಇದು ಏನು ನನ್ನ ಜೀವನ ನೀವು ಹಾಳು ಮಾಡೋದು? ಏನು ನಿಮ್ಮ ಜೀವನ ಬಂದು ನಾನು ಹಾಳು ಮಾಡಿದ್ನ? ನಿಮಗೆ ಬಂದು ನಾನು ಮದುವೆ ಆಗಂತನ್ನ? ಸುಮ್ಮನೆ ಹೋಗ್ತಾ ಇರಿ, ಹೋಗಿ ಅಲ್ಲಿ ನಿಂತ್ಕೊಂಡು ಇದು ಮಾಡಿ. ನಾನು ಅಂಜ್ತೀನಿ ಅಂತ ಹೇಳಿ ಅಂಜಿಕೆ ತೋರ್ಸಕ್ಕೆ ಬರ್ತಾರೆ ನನಗೆ? ಎಷ್ಟು ಇರಬೇಕೋ ಅಷ್ಟೇ ಇರಿ. ನನ್ನ ಜೀವನ ನೀವೇನು ಹಾಳು ಮಾಡೋದು? ನನ್ನ ಜೀವನ ದೇವ್ರು ಕೊಟ್ಟಿದ್ದ ಜೀವನ ಅದು. ನೀವು ಹಾಳು ಮಾಡೋಕ್ಕೆ ಹೆಂಗೆ ಸಾಧ್ಯ ಆಕತಿ? ಯಾರೇ ಬಂದು ಎಷ್ಟೇ ಕಲ್ಲು ಹಾಕಿದ್ರು ಎಷ್ಟೇ ಮುಳ್ಳು ಹಾಕಿದ್ರು ಅದು ಮತ್ತು ಯಾವಾಗಲೂ ಗಿಡ ನೆಟ್ಟಗನೇ ಇರ್ತೈತಿ. ಹಾಗೆ ನಮ್ಮದು ಜೀವನ ಉದ್ದಕ್ಕೆ ಬೆಳೀತಾ ಹೋಗುತ್ತಾ ಹೊರತು ಹಾಳಾಗಲ್ಲ. ಹಾಂ, ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಥರ ಅನ್ಕೊಂಡ್ಬಿಟ್ಟಿದ್ದೀರಾ ಕೃಷ್ಣ? ಅವನು ನಿಮ್ಮ ಥರ ಅಲ್ಲ. ಅವ್ನು ಬೆಳೆದು ಬಂದಿರೋದೆಲ್ಲ ಆ ಕಡೆ ಫಾರಿನಲ್ಲಿ, ಇಲ್ಲೆಲ್ಲ ನೆನಪಾಯ್ತಾ? ಇಲ್ಲಿ ಬಂದಿರೋದು ಇವಾಗ ಕಾಲೇಜ್ಗೆ ಅಂತ ಅವರು ಬಂದು 2 ವರ್ಷ ಆಯಿತು ಅಷ್ಟೇ. ಅಷ್ಟರಲ್ಲಿ ನಮ್ಗೆ ಪ್ರೀತಿಯಾಗಿ ಏನೇನೋ ಆಯಿತು. ಆದರೆ ನೀವು ಈ ರೀತಿ ಎಲ್ಲ ಮಾಡೋದು ಸರಿ ಅನ್ಸುತ್ತಾ? ಹಾಂ, ಸರಿ ಅನ್ಸುತ್ತಾ? ನಾನು ಏನಾದರೂ ಹೇಳಿದ್ದು ನನಗೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಂತ? ಇಲ್ಲ ತಾನೇ? ಮತ್ತೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀನಿ ಅಂತ ಹೇಳ್ತೀರಾ? ಹಾಂ, ನನ್ನ ಗಂಡನ ಮನೆ ವಿಷಯಕ್ಕೆ ಬಂದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ, ನೆನಪಿಟ್ಕೊಳ್ಳಿ. ತಾಳಿ ಕಟ್ಟಿ ಇನ್ನೂ ಒಂದು ದಿನ ಆಗಿಲ್ಲ, ಇಷ್ಟು ದಿಮಾಕನ ಕಿತ್ತೋಗಿದ್ರೆ ಹೋಗಿ ಅತ್ತ ಕಡೆ ಮೊದಲು ಮುಚ್ಕೊಂಡು ಹೋಗಿಲಿಂದ. ನೀನೇನು ಅದನ್ನು ಹೇಳೋದು ಮುಚ್ಕೊಂಡು ಹೋಗು ಮಾಡು ಅಂತೇಳಿ? ಇದು ನನ್ನ ಮನೆ, ನನ್ನ ತವ್ರ ಮನೆ. ಹಾಂ, ನಾನು ಬರ್ತೀನಿ ಹೋಗ್ತೀನಿ. ನಮ್ಮಪ್ಪ ಒಂದು ಮಾತು ಅಂತಾರೆ, ನಾನು ಅನಿಸ್ಕೋತೀನಿ, ಅದಕ್ಕೆ ನಾನು ತಯಾರಿದ್ದೀನಿ. ನೀನು ಯಾವನೋ ನನಗೆ ಅನ್ನಕ್ಕೆ? ಹಾಂ, ಎಷ್ಟಿರಬೇಕೋ ಅಷ್ಟೇ ಇರೋ, ಲಿಮಿಟಲ್ಲಿದ್ದರೆ ಸರಿ. ಹಾಂ, ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ಸುಂದರಿ ಅಂದರೆ ಯಾವಾಗಲೂ ಸುಮ್ಮನೆ ಇರೋಳಲ್ಲ. ಅವಳು ಕೋಪ ಬಂದರೆ ತಡ್ಕೊಳಕ್ಕಾಗಲ್ಲ, ಹಂಗೆ ತಿರುಗಿಸಿ ಹೊಡಿತೀನಿ. ಹಾಂ, ತಿರುಗಿಸಿ ಹೊಡೋದ್ರಲ್ಲಿ ಈ ಸುಂದರಿ ಎತ್ತಿದ ಕೈ ನೆನಪಿಟ್ಕೋ. ಸುಮ್ಮನೆ ಇರ್ತಾಳೆ, ಶಾಂತ ಸ್ವರೂಪಿ ಅಂತಲ್ಲ. ಯಾವಾಗ ಶಾಂತವಾಗಿರ್ಬೇಕು ಅವಾಗ ಶಾಂತವಾಗಿರ್ತಾಳೆ, ಯಾವಾಗ ರುದ್ರಾವತಾರ ತೋರಿಸ್ಬೇಕೋ ಅವಾಗ ತೋರಿಸ್ತಾಳೆ. ಅದು ಸುಂದರಿ. ಹಾಂ, ಇಷ್ಟು ದಿನ ನನಗೂ ಸಾಕಾಗಿದೆ ಅನ್ಸ್ಕೊಂಡು ಎಲ್ಲರ ಕಡೆಯಿಂದ. ಇನ್ನು ಮುಂದೆ ಅನಿಸ್ಕೊಂತ ಕುಂದ್ರಕ್ಕೆ ನಾನೇನೋ ಅದೇನೋ ಅಂತಾರಲ್ಲ, ಚಿಕ್ಕ ಮಗು ಅಲ್ಲ. ಹಾಂ, ಹೋಗ್ರಿ ಅಲ್ಲಿ ಹೆಂಡತಿ ಕರಿತಿದ್ದಾಳೆ, ಹೋಗಿ ನಿಂತ್ಕೊಳ್ಳಿ. ಇಲ್ಲಿ ಬಂದು ಮದುವೆ ದಿನ ನನ್ನ ಜೊತೆ ಓದಿರ್ತಿದ್ದೀರಾ? ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಹೇಯ್, ನಿನ್ನ ಮಾತ್ರ ನಾನು ಬಿಡಂಗಿಲ್ಲ. ಇಷ್ಟೆಲ್ಲ ಆದ್ರೂ ನನಗೆ ಅಂದು ಹೋಗ್ತೀಯಾ? ನಿನ್ನ ಸುಮ್ಮನೆ ಬಿಟ್ರೆ ನನ್ನ ಗಂಡಸ ಕುಲಕ್ಕೆ ಅವಮಾನ ಆಕತಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಸುಂದ್ರಿ. ನಿನ್ನ ವಿಲನ್ ನೀನು ನೆಮ್ಮದಿಯಾಗಿದ್ರೆ ಇದ್ರೆ ಇರೋದಕ್ಕೆ ನಾನು ಬಿಡಂಗೇ ಇಲ್ಲ. ಹಾಂ, ಏನಾಯ್ತು ರೀ, ಒಂದು ಥರ ಇದ್ದೀರಾ? ಯಾಕೆ ಹಂಗದೆ? ಏನಾದರೂ ತೊಂದರೆ ಆಯ್ತಾನ? ಹಾಗೇನಿಲ್ಲ. ಅಲ್ಲಿ ಯಾರೋ ನನಗೆ ಆಗದಿರೋರು ಬಂದಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅವ್ರನ್ನ ನೋಡಿ ಸಿಟ್ಟು ಬಂತು, ಹಂಗೆ ಇಲ್ಲಿ ಬಂದನಲ್ಲ, ನೀನು ಅದನ್ನು ನೋಡಿ ಹಿಂಗೆ ಅಂದ್ಕೊಂಡಿದ್ದಿ. ಸರಿ ಕುಂದ್ರಬೇಕಿಲ್ಲ. ಇವಾಗೇನು ಯಾರೂ ಬರತ್ತಿಲ್ಲ. ಎಷ್ಟಂತ ನಿಂತಿರ್ತಿದ್ದಿ? ಕಾಲು ಅನ್ಸಂಗಿಲ್ಲ. ಅದು ನಿಮ್ಗೆ ನಾನು ಒಪ್ಪಿಗೆ ಅದನೇನ? ನೀವು ಇಷ್ಟಪಟ್ಟ ನನ್ನ ಮದುವೆ ಆದ್ರೇನ? ಒಂದು ಮಾತು ಹೇಳ್ತಾರೇನ? ನೋಡಿ, ನಾನು ನಿಮ್ಮನ್ನ ಇಷ್ಟಪಟ್ಟಾದ್ನೋ ಇಷ್ಟ ಇಲ್ಲದೆ ಆದ್ನೋ ಅದು ಗೊತ್ತಿಲ್ಲ. ಮದುವೆ ಅಂತೂ ಆಗಿದೆ. ಹಾಂ, ಇನ್ನು ಮುಂದೆ ನಾವು ಸಂಸಾರ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ನಿಜ ಹೇಳಬೇಕು ಅಂದ್ರೆ ನಾನು ಇಷ್ಟಪಟ್ಟಿದ್ದ, ನಾನು ಮೊದಲು ನೋಡಿದ್ನಲ್ಲ ಆ ಹುಡುಗಿನ ಬಿಟ್ಟು ನನಗೆ ಆಮೇಲೆ ಇಷ್ಟನೇ ಆಗಲಿಲ್ಲ. ಆದ್ರೆ ಏನು ಮಾಡೋದು, ಮನೆಯವ್ರ ಒತ್ತಾಯಕ್ಕೆ ನಿಮ್ಮನ್ನ ಮದುವೆ ಆಗಂಗಾಯಿತು. ನಿಮಗೂ ಪಾಪ ಇಷ್ಟ ಇಲ್ಲ ಅಂತ ಅನ್ಕೋತೀನಿ. ಏನು ಮಾಡೋಕ್ಕಾಗುತ್ತೆ? ಆದರೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಇರ್ಬೋದು. ಆದರೆ ಒಂದೇನಂದರೆ, ಇಷ್ಟೆಲ್ಲ ಮಂದಿ ಮುಂದೆ ನಾವಿಬ್ಬರು ಗಂಡ ಹೆಂಡತಿ. ಆದರೆ ಮನೇಲಿ ಮಾತ್ರ ನಾನು ಯಾರು ನೀವು ಯಾರು ಫ್ರೆಂಡ್ಸ್ ಆಗಿರೋಣ, ಸರಿನಾ? ಏನು ಹೇಳಕತ್ತಾರೆ ಇವರು? ಪೇಂಡಿಸ ಅಲ್ಲ, ಗಂಡ ಹೆಂಡತಿ ಅಲ್ಲ, ಇವ್ರಿಗೆ ನಾನು ಇಷ್ಟನೇ ಇಲ್ಲ. ಮತ್ತು ತಾಳಿ ಕಟ್ಟಿಬಿಟ್ರು. ಅಯ್ಯೋ, ನಾನಿದ್ರೆ ಯಾರ ಮುಂದೆ ಹೇಳಿ? ಯಾಕೊಂಥರ ಆದಿರಾ? ಏನಾಯಿತು? ಏನಿಲ್ಲ, ನಿಮ್ಮ ಮಾತು ಕೇಳಿ ಯಾಕೋ ನನ್ನ ಮನಸ್ಸಿಗೆ ಒಂಥರ ಬೇಜಾರಾಯಿತು ಅಷ್ಟೇ. ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ತುಂಬಾ ಒತ್ತಾಯ ಮಾಡಿದ್ರು. ಹಾಗಾಗಿ ಮದುವೆ ಆಗಲೇಬೇಕಾಯ್ತು. ಇವಾಗ ಮದುವೆ ನಿಲ್ಸೋಕ್ಕೂ ಆಗಂಗಿಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನ ಮದುವೆ ಆದೆ. ನಿಮಗೆ ಹೇಗೆ ಅನ್ಸುತ್ತೋ ನೀವು ಹಾಗಿರ್ಬೋದು, ಸರಿನಾ? ನಮ್ಮ ಮನೇಲಿ ನಿಮಗೆ ಏನೇ ಪ್ರಾಬ್ಲಮ್ ಆಗಲ್ಲ. ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರಕತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ನಿನ್ನೆ 2 ವಿಡಿಯೋಸ್ ಹಾಕಬೇಕಾಗಿತ್ತು, ಹಾಕೋದಕ್ಕೆ ಆಗಲಿಲ್ಲ. ಯಾಕಂತಂದರೆ ನನ್ನ ಮಗನ ಬರ್ತ್ಡೇ ಇತ್ತಲ್ಲ, ಸೊ ಹಾಗಾಗಿ ಫುಲ್ ಕೆಲಸ ಆಯಿತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದೇ ವಿಡಿಯೋನ ಮಾರ್ನಿಂಗ್ ಹಾಕಿದ್ದೆ. ಸೊ ಇವತ್ತು ನೋಡಿ ನಿಮಗೋಸ್ಕರ ಬೇಗ ಎದ್ದು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.